ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳ ಸಾಧನೆ ಅಪಾರವಾದದ್ದು. ಅದೇ ರೀತಿ ಇಲ್ಲೊಂದು ಹೆಣ್ಣು ಮಕ್ಕಳ ತಂಡ ಕಿರುಚಿತ್ರದ ಮೂಲಕ ಕನ್ನಡ ನಾಡಿಗೆ ಹೆಮ್ಮೆಯನ್ನ ತಂದಿದ್ದಾರೆ. ಅಮೆರಿಕದಲ್ಲಿ ನಡೆಯಲಿರೋ ಅತಿದೊಡ್ಡ ಸನ್ ಡ್ಯಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಈ ಕಿರುಚಿತ್ರ ಪಾತ್ರವಾಗಿದೆ. ಅಷ್ಟಕ್ಕೂ ಯಾವುದು ಆ ಕಿರುಚಿತ್ರ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಪ್ರತಿಭೆಗಳಿಂದ ಪಂಕಜ ಕಿರುಚಿತ್ರ ನಿರ್ಮಾಣ. ಸನ್ ಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಮೊದಲ ಕನ್ನಡ ಚಿತ್ರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ನಿರ್ದೇಶಕಿ ಅನೂಯ ಸ್ವಾಮಿ. స్కూల్కి ఎప్పుడు పోతావు? స్కూల్కి ఎప్పుడు పోతావు? ఉన్నావా? రేపు నుంచి నువ్వు ఇంట్లో నేను స్కూల్కి పోతా. ಎಸ್, ನಮ್ಮ ಬೆಂಗಳೂರಿನ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿರುಚಿತ್ರದ ಮೂಲಕ ಭಾರಿ ಸದ್ದು ಮಾಡ್ತಿದ್ದಾರೆ. ಪಂಕಜ ಎಂಬ ಕಿರುಚಿತ್ರವನ್ನ ಬೆಂಗಳೂರಿನ HSR ಲೇಔಟ್ನ ಅಗರದಲ್ಲಿ ಹುಟ್ಟಿ ಬೆಳೆದ ಅನೂಯ ಸ್ವಾಮಿ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಪತ್ರಿಕೋದ್ಯಮ, ಸಿನಿಮಾ ಬಗ್ಗೆ ಪದವಿ ಓದುತ್ತಿರುವ ಅನೂಯ ಸ್ವಾಮಿ ತಾಯ್ನಾಡಿನಲ್ಲಿಯೇ ಕಿರುಚಿತ್ರ ಮಾಡಬೇಕೆಂದು ಬೆಂಗಳೂರಿಗೆ ಆಗಮಿಸಿದ್ರು. ಅಗರದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ 3ನೇ ತರಗತಿ ವಿದ್ಯಾರ್ಥಿನಿ ಪದ್ಮಶ್ರೀಯನ್ನ ಭೇಟಿ ಮಾಡಿ ಸಿನಿಮಾಗೆ ಆಯ್ಕೆ ಮಾಡಿದ್ರು. ಅದರಂತೆಯೇ ಬಾಲಕಿಯ ತಾಯಿ ಪಾತ್ರಕ್ಕೆ ಹರ್ಷಿಣಿ ಎಂಬ ನಟಿಯನ್ನ ಆಯ್ಕೆ ಮಾಡಿ ಪಂಕಜ ಕಿರುಚಿತ್ರವನ್ನ ನಿರ್ದೇಶಿಸಿದ್ದಾರೆ. ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ನಮಗೆ ಈ ಥರ ಒಂದು ಆಪರ್ಚುನಿಟಿ ಇದು ಶೋಕೇಸ್ ಮಾಡೋಕ್ಕೆ ಸನ್ ಡ್ಯಾನ್ಸಲ್ಲಿ ಮತ್ತು ಪದ್ಮಶ್ರೀಗೆ ಮತ್ತು ಹರ್ಷಿನಿಗೆ ಈ ಆಪರ್ಚುನಿಟಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಇನ್ನೂ ಡೈರೆಕ್ಟರ್ಸ್ನ, ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿ ಇನ್ನೂ ದೊಡ್ಡ ಫಿಲ್ಮ್ಸ್ ಮಾಡಬೇಕು ಅಂತ ಆಸೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಬೆಂಗಳೂರಿನ ಅಗರ, ಮಲ್ಲೇಶ್ವರಂ, HSR ಲೇಔಟ್, ಪೊಲೀಸ್ ಸ್ಟೇಷನ್, ಕಲ್ಲುಕ್ವಾರಿ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಚಿತ್ರದ ಶೂಟಿಂಗ್ ಮಾಡಲಾಗಿದೆ. ಸುಮಾರು 50ಕ್ಕೂ ಅಧಿಕ ಮಂದಿ ಪಂಕಜ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಅಮೆರಿಕದ ಅತಿದೊಡ್ಡ ಸನ್ ಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಪಂಕಜ ಸಿನಿಮಾ ಆಯ್ಕೆಯಾಗಿದ್ದು, ಚಿತ್ರದಲ್ಲಿ ನಟನೆ ಮಾಡಿದ HSR ಲೇಔಟ್ನ ಅಗರ ಸರ್ಕಾರಿ ಶಾಲೆಯ ಬಾಲಕಿ ಪದ್ಮಶ್ರೀಗೆ ಚಿತ್ರತಂಡ ಸನ್ಮಾನಿಸಿ ಸಿಹಿ ತಿನ್ನಿಸಿ ಶಾಲಾ ಮಕ್ಕಳು ಮತ್ತು ಶಿಕ್ಷಕರೊಂದಿಗೆ ಕಿರುಚಿತ್ರವನ್ನ ವೀಕ್ಷಣೆ ಮಾಡಿದ್ರು. ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ನಮ್ಮ ಚಿತ್ರ ಅಮೆರಿಕದಲ್ಲಿ ಪ್ರದರ್ಶನಗೊಳ್ಳುತ್ತಿರೋದು ಖುಷಿ ತಂದಿದೆ ಎಂದು ಬಾಲನಟಿ ಪದ್ಮಶ್ರೀ ಸಂತಸ ಹಂಚಿಕೊಂಡ್ರು. ಇದು ಮೂವಿ ನೋಡುವಾಗ ಏನನ್ಸತ್ತೆ ಅಂದ್ರೆ ಲೈಕ್ ಇದು ಒಂದು ಅಮ್ಮ ಮಗಳು ಅವ್ರ ಸ್ಟೋರಿ ಅನ್ಸತ್ತೆ. ಬಟ್ ಆಕ್ಚುಲಿ ನನ್ಗೇನ್ ಅನ್ಸುತ್ತೆ, ಇಬ್ರು ಹುಡುಗಿರು ಅವ್ರ ಅಪ್ಪ ಇಲ್ಲ ಅಂದ್ರೆ ಏನಾಗತ್ತೆ ಇವ್ರ ಮಧ್ಯದಲ್ಲಿ, ಅದು ಒಂದಿದೆ. ಮತ್ತೆ ನಮ್ಮ ಸಮಾಜದಲ್ಲಿ ಕಾಸ್ಟ್ ಪಾಲಿಟಿಕ್ಸ್ ಒಂದು ದೊಡ್ಡ ವಿಷಯ ನಡೀತಿದೆ ಆ್ಯಂಡ್ ಅದು ಅಡ್ರೆಸ್ ಮಾಡೋದು ಈ ಫಿಲ್ಮಲ್ಲಿ ಅದು ಮಾಡಿದ್ವಿ ನಾವು. ಅನ್ಯ ರೈಟಿಂಗಲ್ಲಿ, ಡೈರೆಕ್ಷನಲ್ಲಿ ಅದನ್ನ ತುಂಬ ಡಿಸ್ಕಸ್ ಮಾಡಿದ್ವಿ. ಬಿಕಾಸ್ ಜಾತಿ ಅನ್ನೋದು ಒಂದು ದೊಡ್ಡ ವಿಷಯ, ಅದು ಇರಬಾರ್ದು ದೊಡ್ಡ ಆಸೆ ನಮಗೆ, ಇವನ್ ಆಸ್ ಆರ್ಟಿಸ್ಟ್, ಇವನ್ ಆಸ್ ಸಿಟಿಸನ್ಸ್. ಇಲ್ಲಿ ಒಟ್ನಲ್ಲಿ ಕನ್ನಡದ ಕಿರುಚಿತ್ರ ಪಂಕಜ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ಅತಿದೊಡ್ಡ ಸನ್ ಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚಿತ್ರ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಚಿತ್ರತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬರುತ್ತಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.